ಇನ್ನು ನಟ ದರ್ಶನ್ ವಿದೇಶದಲ್ಲಿ ಸಿನಿಮಾ ಚಿತ್ರೀಕರಣಕ್ಕೆ ಅವಕಾಶವನ್ನು ಕೇಳಿದರು. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ. ಸದ್ಯ ಅವರಿಗೆ ಅನುಮತಿ ಸಿಕ್ಕಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ದುಬೈ ಮತ್ತು ಯುರೋಪ್ಗೆ ತೆರಳೋದಕ್ಕೆ ಅನುಮತಿ ಕೇಳಿದರು ದರ್ಶನ್. ಬೇಲ್ ಮೇಲೆ ಆಚೆ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ವಿಚಾರಣೆ ನಡೆಸಿ ವಿದೇಶ ಪ್ರಯಾಣಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಸಿಟಿ ಸಿವಿಲ್ ಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ. ಆ ಮೂಲಕ ರಿಲೀಫ್ ಸಿಕ್ಕಿದೆ. ಚಿತ್ರದ ಚಿತ್ರೀಕರಣದ ಉದ್ದೇಶಕ್ಕೋಸ್ಕರ ನನಗೆ ವಿದೇಶಕ್ಕೆ ಹೋಗೋದಕ್ಕೆ ಅವಕಾಶ ಕೊಡಿ ಅಂತ ದರ್ಶನ್ ಅನುಮತಿಯನ್ನು ಕೇಳಿದರು ಕೋರ್ಟ್ನಲ್ಲಿ. ಅವರು ಕೇಳಿರುವಂಥ ಅನುಮತಿ ಕೋರ್ಟ್ ಅಡ್ಮಿಟ್ ಮಾಡಿಕೊಂಡಿದೆ ಅಥವಾ ಕೋರ್ಟ್ ಅದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಅವರ ಮನವಿಯನ್ನು ಒಪ್ಪಿದೆ ಕೋರ್ಟು ಮತ್ತು ಅವಕಾಶವನ್ನು ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ ಫೋನ್ ಸಂಪರ್ಕದಲ್ಲಿ. ಸಂದೇಶ, ಅನುಮತಿಯ ಜೊತೆಗೆ ಷರತ್ತುಗಳೇನಾದರೂ ಇದೆಯಾ? ರಕ್ಷತ್, ಈಗ ಸದ್ಯ ಅನುಮತಿಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಜೂನ್ 1ನೇ ತಾರೀಕಿಂದ ಜೂನ್ 25ನೇ ತಾರೀಕುವರೆಗೂ ಒಟ್ಟು 25 ದಿನಗಳ ಕಾಲ ವಿದೇಶಕ್ಕೆ ತೆರಳಲು ಅವಕಾಶವನ್ನ ಕೇಳಿದ್ರು. ಈ ಒಂದು ಅವಕಾಶವನ್ನ ಅಥವಾ ಈ ಒಂದು ಅರ್ಜಿಯನ್ನ ಪುರಸ್ಕರಿಸಿ ಈಗ 25 ದಿನಗಳ ಕಾಲ ಯುರೋಪ್ ಹಾಗೆ ದುಬೈಗೆ ಡೆವಿಲ್ ಶೂಟಿಂಗ್ ಆಗಿ ತೆರಳೋದಕ್ಕೆ ದರ್ಶನ್ ಅವ್ರಿಗೆ 64ನೇ CCH ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತ ನಾಯಕ್ ಅವರು ಈಗ ಅನುಮತಿಯನ್ನ ಕೊಟ್ಟಿರುವಂತದ್ದು. ಈಗ ಅನುಮತಿಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಷರತ್ತುಗಳನ್ನು ಕೂಡ ವಿಧಿಸ್ತಾರೆ. ಅಂದ್ರೆ ಎಲ್ಲಿಗೆ ಹೋಗ್ತಾರೆ, ಎಲ್ಲಿ ಉಳ್ಕೊಳ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯ ಮಾಹಿತಿಯನ್ನ ಕೊಡ್ಬೇಕಾಗುತ್ತೆ. ಅಂದ್ರೆ ಎಷ್ಟು ದಿನಗಳ ಕಾಲ ದುಬೈನಲ್ಲಿ ಶೂಟಿಂಗ್ ಮಾಡ್ತಾರೆ, ಎಷ್ಟು ದಿನಗಳ ಕಾಲ ಯುರೋಪ್ ನಲ್ಲಿ ಶೂಟಿಂಗ್ ಮಾಡ್ತಾರೆ, ಜೊತೆಗೆ ಅಲ್ಲಿ ಯಾವ ಜಾಗದಲ್ಲಿ ಉಳ್ಕೊಳ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರಾಗಿರುವಂತಹ ಲಕ್ಷ್ಮೀಕಾಂತ್ ಅವರು ಕೋರ್ಟ್ಗೆ ಈಗ ಡೀಟೇಲ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಅಂದ್ರೆ ಆ ಷರತ್ತುಗಳನ್ನ ಪೂರೈಸುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾಳೆ ಆ ಷರತ್ತುಗಳನ್ನ ಪೂರ್ತಿ ಮಾಡಿದ ನಂತರ ಆರ್ಡರ್ ಕಾಪಿಯನ್ನ ಪಡೆದು ಆ ಪ್ರತಿಯೊತ್ತಿಗೆ ಇವರು ವಿದೇಶಕ್ಕೆ ಪ್ರವಾಸವನ್ನ ಬೆಳೆಸ್ತಾರೆ. ಒಟ್ಟಾರೆಯಾಗಿ 25 ದಿನಗಳ ಕಾಲ ಏನು ಈಗಾಗಲೇ ಅನುಮತಿಯನ್ನ ಕೇಳಿದ್ರು, ಆ ಅನುಮತಿಯನ್ನ ನೀಡಿ ಈಗ ಸದ್ಯ 64ನೇ CCH ನ್ಯಾಯಾಲಯ ಆದೇಶವನ್ನ ನೀಡಿದೆ. ರಕ್ಷತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನಟ ದರ್ಶನ್ ಚಿತ್ರೀಕರಣದ ಉದ್ದೇಶಕ್ಕಾಗಿ ವಿದೇಶಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಕೇಳಿದ್ರು. ಅವರ ಆ ಮನವಿ ಅದನ್ನು ಕೋರ್ಟ್ ಪುರಸ್ಕರಿಸಿದೆ. ವಿಚಾರಣೆ ಮಾಡಿ ಅವರಿಗೆ ವಿದೇಶಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಬೇಲ್ ಕೊಡೋ ಸಂದರ್ಭದಲ್ಲಿ ಅವರಿಗೆ ಒಂದು ರಿಸ್ಟ್ರಿಕ್ಷನ್ ಇತ್ತು, ಬೆಂಗಳೂರು ಬಿಟ್ಟು ಹೋಗಬಾರ್ದು ಅಂತ. ಅದರಲ್ಲೂ ಕೂಡ ವಿನಾಯಿತಿಯನ್ನು ಪಡ್ಕೊಂಡ್ರು, ರಿಲೀಫ್ ಪಡ್ಕೊಂಡ್ರು. ಅಂದರೆ ಬೆಂಗಳೂರಿನ ಜುರಿಡಿಕ್ಷನ್, ಕೋರ್ಟ್ನ ಜುರಿಡಿಕ್ಷನ್ ಬಿಟ್ಟು ಹೋಗಬಾರ್ದು ಅಂತ ಅವರಿಗೆ ಷರತ್ತು ವಿಧಿಸಲಾಗಿತ್ತು. ಅದಕ್ಕೂ ಕೂಡ ವಿನಾಯಿತಿಯನ್ನು ಪಡ್ಕೊಂಡ್ರು. ಈಗ ವಿದೇಶಕ್ಕೆ ಹೋಗೋದಕ್ಕೂ ಕೂಡ ಅನುಮತಿಯನ್ನು ಪಡೆದಿದ್ದಾರೆ. ಆ ಮೂಲಕ ಚಿತ್ರೀಕರಣ, ಆ ಸಿನಿಮಾ ಚಿತ್ರೀಕರಣಕ್ಕೆ ಅವರಿಗೆ ಹಾದಿ ಸುಗಮ ಆಗಿದೆ. ದುಬೈ ಮತ್ತು ಯುರೋಪ್ಗೆ ಹೋಗಬೇಕು ಚಿತ್ರೀಕರಣದಕ್ಕಾಗಿ ಅನ್ನೋದು ಅವರ ರಿಕ್ವೆಸ್ಟ್ ಆಗಿದ್ದು, ಮನವಿಯಾಗಿದ್ದು. ಆ ಮನವಿಯನ್ನು ಸಿಟಿ ಸಿವಿಲ್ ಕೋರ್ಟ್ ಒಪ್ಪಿದೆ ಮತ್ತು ದರ್ಶನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.